ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಸ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಓಂ ಚಿದಂಬರಮಠಾಧೀಶಂ ಸಿದ್ಧಾರೂಢಯತೀಶ್ವರಂ ಶಿಷ್ಯಪ್ರಶಿಷ್ಯರೂಪೇಣ ಬೋಧಕಂ ಗುರುಮಾಶ್ರಯೇ. ಯದಂಘ್ರಿಕಮಲದ್ವಂದ್ವಂ ತಾಪತ್ರಯನಿವಾರಣಂ ಶಾಂತೈಕ್ಯಪದದಂ ದೇವಂ ಸಿದ್ಧಾರೂಢಮಹಂ ಭಜೆ. ಸಿದ್ಧಾರೂಢಮಹಂ ಭಜೆ. ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಶಿವರಾಮವಧೂತರ, ಜಗದ್ಗುರು ಭಾರತೀ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರು ಭಜಗೋವಿಂದಂ ಸ್ತೋತ್ರದಲ್ಲಿ ಬಹು ಸುಂದರವಾಗಿರ್ತಕ್ಕಂಥ ಉಪದೇಶವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಬಾಲಸ್ತಾವತ್ ಕ್ರೀಡಾಸಕ್ತಃ ತರುಣಸ್ಥಾವತ್ ತರುಣೀರಕ್ತಃ ವೃದ್ಧಸ್ಥಾವಚ್ಚಿಂತಾಮಗ್ನಃ ಪರೇ ಬ್ರಹ್ಮಣಿ ಕೋಪಿನ ಲಗ್ನಃ ಅಂತ ಬಹು ಸುಂದರವಾಗಿರ್ತಕ್ಕಂಥ ವಿಚಾರವನ್ನು ನಮಗೆ ತಿಳಿಸ್ತಾ ಇದ್ದಾರೆ. ಈ 84 ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯ ಜನ್ಮ ಅನ್ನುವಂಥದ್ದು ತುಂಬ ಶ್ರೇಷ್ಠವಾಗಿರತಕ್ಕಂಥದ್ದು. ಯಾಕಂದರೆ ಈ ಜನ್ಮದೊಳಗೆ ನಾವು ಸದ್ಗುರುಗಳಿಗೆ ಶರಣಾಗತರಾಗಿ ಗುರುಗಳಿಂದ ಆತ್ಮಜ್ಞಾನವನ್ನು ಮಾಡಿಕೊಳ್ಳಿಕ್ಕೆ ಬರ್ತದೆ. ನಾವು ಮೋಕ್ಷವನ್ನು ಹೊಂದಲಿಕ್ಕೆ ಈ ಮನುಷ್ಯ ಜನ್ಮದೊಳಗನ ಅಧಿಕಾರ ಅನ್ನುವಂಥದ್ದು ಅದ ಅಂತ ಹೇಳ್ತಾರೆ. ಇಂಥ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಮಾನವ ಜನ್ಮವನ್ನು ನಾವು ಪಡ್ಕೊಂಡು ಬಂದ ಬಳಿಕ ಈ ಮನುಷ್ಯ ಜನ್ಮದೊಳಗೆ ನಮಗೆ ಮೊದಲು ಬಾಲ್ಯಾವಸ್ಥೆ ಬರ್ತದೆ, ಯೌವನ ಅನ್ನುವಂಥದ್ದು ಬರ್ತದೆ ಮತ್ತು ಮುಪ್ಪಾವಸ್ಥೆ ಅಂಥೇಳಿ ಈ 3 ಅವಸ್ಥೆಗಳು ನಮಗೆ ಪ್ರಾಪ್ತವಾಗ್ತಾ ಇದ್ದಾವೆ. ಈ ಬಾಲ್ಯದೊಳಗೆ ನಾವು ಆಟ ಪಾಠಗಳಲ್ಲಿ ಕಳಿತೀವಿ, ಯೌವನದೊಳಗೆ ವಿಶೇಷ ಸುಖವನ್ನು ಅನುಭವಿಸ್ತೀವಿ, ಮುಪ್ಪಾವಸ್ಥೆಯೊಳಗೆ ಚಿಂತೆಯೊಳಗೆ ನಾವು ಕಾಲಹರಣ ಮಾಡ್ತೀವಿ. ಅದಕ್ಕೆ ಪರಮಾತ್ಮನ ಚಿಂತನೆಯನ್ನು ಮಾಡ್ತಕ್ಕಂಥವ್ರು ಯಾರೂ ಇಲ್ಲ ಅನ್ನುವಂಥ ಮಾತನ್ನು ಬಹು ಸುಂದರವಾಗಿ ಈ ಶ್ಲೋಕದೊಳಗೆ ಆಚಾರ್ಯರು ನಮಗೆ ತಿಳಿಸ್ತಾ ಇದ್ದಾರೆ. ಬಾಲಸ್ತಾವತ್ ಕ್ರೀಡಾಸಕ್ತಃ ಅಂದರೆ ನಾವು ಬಾಲಕರಾಗಿರೋ ಪರ್ಯಂತರವಾಗಿ ನಮಗೇನು ಬಾಲ್ಯಾವಸ್ಥೆ ಅನ್ನುವಂಥದ್ದಲ್ಲ, ಆ ಬಾಲ್ಯಾವಸ್ಥೆಯೊಳಗೆ ಕ್ರೀಡಾಸಕ್ತಃ ಅಂತ ಹೇಳ್ತಾರೆ. ಅಂದರೆ ನಾವು ಸಣ್ಣ ಹುಡುಗರಿದ್ದಾಗ ಬರೀ ಆಟ ಆಡುವುದರಲ್ಲಿ ನಾವು ಸಮಯವನ್ನು ಕಳಿತೀವಿ. ಆಮೇಲೆ ಶಾಲೆ ಕಾಲೇಜುಗಳಿಗೆ ಹೋಗ್ತೀವಿ. ಸ್ಕೂಲಿಗೆ ಹೋಗಿ ನಾವು ಅಲ್ಲಿ ಪಾಠಗಳನ್ನು ಓದ್ತಾ ಇದ್ದೀವಿ. ಅಂದರೆ ಅಧ್ಯಯನ ಮಾಡೋದರಲ್ಲಿ ಈ ಬಾಲ್ಯ ಅನ್ನುವಂಥದ್ದು ಕಳೆದು ಹೋಗ್ತದೆ. ಇನ್ನು ತರುಣಸ್ಥಾವತ್ ತರುಣೀರಕ್ತಃ, ಯಾವಾಗ ಯೌವನಾವಸ್ಥೆ ಅನ್ನುವಂಥದ್ದು ಬರ್ತದೋ ಆ ಸಮಯದೊಳಗೆ ನಾವು ಯಾವ ಒಂದು ಸ್ತ್ರೀಯಲ್ಲಿ ನಮ್ಮ ಮನಸ್ಸನ್ನು ಅನ್ನುವಂಥದ್ದು ಮುಳುಗಿಬಿಡ್ತದೆ. ಆ ಸ್ತ್ರೀಯ ಮದುವೆ ಮಾಡಿಕೊಳ್ಬೇಕು, ಮಕ್ಕಳನ್ನು ಪಡೀಬೇಕು, ವಿಶೇಷಗಳನ್ನು ಅನುಭವಿಸಬೇಕು ಅಂಥೇಳಿ ಯೌವನಾವಸ್ಥೆ ಎನ್ನುವಂಥದ್ದು ಆ ಒಂದು ಸ್ತ್ರೀಯ ಒಂದು ಚಿಂತನೆಯೊಳಗನ ಯೌವನ ಕಳೆದು ಹೋಗುವಂಥದ್ದಾಗ್ತದೆ. ಇನ್ನು ವೃದ್ಧಸ್ಥಾವತ್ ಚಿಂತಾಮಗ್ನ, ಯಾವಾಗ ನಮಗೆ ಮುಪ್ಪಾವಸ್ಥೆ ಎನ್ನುವಂಥದ್ದು ಬರ್ತದೋ ಆ ಸಮಯದೊಳಗೆ ನಾವು ಪೂರ್ವದಲ್ಲಿ ಬಾಲ್ಯದಲ್ಲಿ ಹಾಗೂ ಯೌವನದೊಳಗೆ
ನಾವೇನು ಅನುಭೋಗ ಮಾಡಿರ್ತೇವಲ್ಲ, ಸಂಸಾರದ ವಿಷಯಗಳನ್ನು ಉಪಭೋಗ ಮಾಡಿರ್ತೇವಲ್ಲ, ಅದರ ಒಂದು ಸ್ಮರಣ ಅನ್ನುವಂಥದ್ದು ಬರ್ತದೆ. ನಾವು ಅದನ್ನೆಲ್ಲ ನೆನೆಸ್ಕೊಳ್ತಾ ಇದ್ದೀವಿ. ಅದು ಎಷ್ಟು ಚೆನ್ನಾಗಿತ್ತಲ್ಲಪ್ಪ ಯೌವನ ಕಾಲದೊಳಗೆ, ಅದು ನನಗೆ ಪುನಃ ಬರಲಿ ಅಂತಂದ್ರೆ ಅದು ಬರ್ತದೇನು ಅಂತಂದ್ರೆ ಇಲ್ಲ. ಅದು ಬರೇ ಚಿಂತೆಯೊಳಗನ ಈ ಮುಪ್ಪಾವಸ್ಥೆ ಅನ್ನುವಂಥದ್ದು ಕಳೆದು ಹೋಗ್ತದೆ. ಪರೇಬ್ರಹ್ಮಣಿ ಕೋಪಿನ ಲಗ್ನ ಅಂತ ಹೇಳಿದರು. ಆ ಪರಬ್ರಹ್ಮ ಸ್ವರೂಪದೊಳಗೆ, ಪರಮಾತ್ಮನ ಒಂದು ಚಿಂತನೆಯೊಳಗೆ ಮಾಡ್ತಕ್ಕಂಥವ್ರು ಯಾರಾದರೂ ಅದಾರೇನು ಅಂತಂದ್ರೆ ನನಗೆ ಯಾರೂ ಕೂಡ ಕಾಣಿಸಲಿಲ್ಲ ಅಂತ ಹೇಳ್ತಾರೆ. ಆಚಾರ್ಯರು ಪೂರ್ವ ಕಾಲದಲ್ಲೇ ಹೇಳಿದ್ರಿ ಈ ಮಾತನ್ನು. ಪರಮಾತ್ಮನ ಚಿಂತನೆಯೊಳಗೆ ಪರಮಾತ್ಮನ ಧ್ಯಾನ ಮಾಡಬೇಕು, ಅವನನ್ನು ಪೂಜಿಸಬೇಕು, ಆ ಭಗವಂತನ ಜ್ಞಾನ ಮಾಡಿಕೊಂಡು ಮುಕ್ತರಾಗಬೇಕು ಅನ್ನುವಂಥ ಈ ಇಚ್ಛೆ ಉಳ್ಳವರು, ಅದನ್ನು ಮಾಡಿಕೊಳ್ತಕ್ಕಂಥವರು ಮತ್ತು ಯಾರಾದರೂ ಅದಾರೇನು ಅಂತಂದ್ರೆ ಆಗ ನನಗೆ ಯಾರೂ ದೊರಕಲ್ಲ ಅಂತ ಹೇಳಿದರು. ಅದಕ್ಕೆ ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿದ್ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇತಿ ತತ್ವತಃ ಅಂತ ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ. ಅಂದರೆ 1,000 ಮಂದಿಯೊಳಗೆ ಒಬ್ಬನಿಗೆ ಏನಾಗ್ತದಂದ್ರೆ ನಾನು ಪರಮಾತ್ಮನ ಜ್ಞಾನವನ್ನು ಮಾಡಿಕೊಳ್ಬೇಕು, ಈ ಭವಸಾಗರದಿಂದ ಮುಕ್ತನಾಗಬೇಕು ಅನ್ನುವಂಥ ಇಚ್ಛಾ ಅನ್ನುವಂಥದ್ದು ಮೂಡ್ತದಂತ. ಮತ್ತು ಹಂಗೆ ಇಚ್ಛಾ ಮಾಡಿದವರೆಲ್ಲರೂ ಆತ್ಮಜ್ಞಾನ ಮಾಡಿಕೊಂಡು ಮುಕ್ತರಾಗ್ತಾರೇನು ಅಂತಂದ್ರೆ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿದ್ಯತತಿ ಸಿದ್ಧಯೇ. ಹಂಗೆ ಇಚ್ಛಾ ಮೂಡಿದವರಲ್ಲಿ ಯಾರೋ ಒಬ್ಬರು ಪ್ರಯತ್ನ ಮಾಡ್ತಾರಂತೆ. ಅಂದರೆ ಗುರು ಸನ್ನಿಧಾನಕ್ಕೆ ಹೋಗಿ ಶ್ರವಣಾದಿಗಳನ್ನು ಮಾಡುವುದರಲ್ಲಿ ತೊಡಗ್ತಾ ಇದ್ದಾರೆ. ಗುರುಗಳು ಹೇಳ್ತಕ್ಕಂಥ ಆತ್ಮವಿಚಾರವನ್ನು ಚೆನ್ನಾಗಿ ಶ್ರವಣ ಮಾಡ್ತಾರೆ ಮತ್ತು ಅದನ್ನು ಮನನ ಮಾಡ್ತಾರೆ ಮತ್ತು ನಿಧಿಧ್ಯಾಸನ ಮಾಡಿಕೊಂಡು ಅಂಥ ಜೀವನ್ಮುಕ್ತಿ ವಿಲಕ್ಷಣ ಆನಂದವನ್ನು ಪಡಿತಕ್ಕಂಥ ಜ್ಞಾನಿಗಳು, ಸತ್ಪುರುಷರು ಕಶ್ಚಿನ್ಮಾಂ ವೇತಿ, ಯಾವನೂ ಒಬ್ಬ ಅಂದರೆ ಕೋಟಿಗೊಬ್ಬ ಶರಣ ಅಂತ ಹೇಳಿದರು, ಲಕ್ಷಕ್ಕೊಬ್ಬ ಭಕ್ತ ಅಂತ ಹೇಳಿದರು. ಅಂದರೆ ಅಂಥ ಶ್ರೇಷ್ಠವಾಗಿರ್ತಕ್ಕಂಥ ಶರಣರು, ಜ್ಞಾನಿಗಳು, ಸತ್ಪುರುಷರು ಎಲ್ಲೋ ಒಬ್ಬರಿದ್ದಾರೆ ಅನ್ನುವಂಥ ಮಾತನ್ನು ಭಗವದ್ಗೀತೆಯಲ್ಲಿ ಭಗವಂತನೂ ಕೂಡ ಹೇಳಿಕೊಂಡು ಬರ್ತಾ ಇದ್ದಾನೆ. ಅದಕ್ಕೆ ಇಲ್ಲಿ ಬಾಲ್ಯ ಅನ್ನುವಂಥದ್ದೇನಾಗ್ತದೆ ಅಂತಂದರೆ, ನಾವು ಈ ಪ್ರಾಪಂಚಿಕವಾಗಿ ಸಂಸಾರದೊಳಗೆ ಏನೋ ಒಂದು ವಿದ್ಯೆಯನ್ನು ಗ್ರಹಣ ಮಾಡಬೇಕು. ನಾವು ಶಾಲೆಗಳಿಗೆ ಹೋಗ್ತೇವೆ. ಬಾಲ್ಯಾವಸ್ಥೆಯೊಳಗೆ ಶಾಲೆಗಳಿಗೆ ಹೋಗಿ ಗುರುಗಳು ಹೇಳಿರ್ತಕ್ಕಂಥ ಪಾಠಗಳನ್ನು ನಾವು ಓದೋದ್ರೊಳಗೆ, ಅವ್ರು ಹೇಳ್ತಕ್ಕಂಥ ಪಾಠವನ್ನು ಅಧ್ಯಯನ ಮಾಡೋದರಲ್ಲಿ ನಾವು ಕಳೀತಾ ಇದ್ದೀವಿ. ಅದಕ್ಕೆ ಇಲ್ಲಿ ಬಾಲಸ್ತಾವತ್ ಕ್ರೀಡಾಸಕ್ತಃ ಅಂತ ಹೇಳಿದರು. ಬಾಲ್ಯೇ ದುಃಖಾರ್ತಿರೇಕಾನ್ ಮಲಿಲಿತವಪುಸ್ತನ್ಯಪಾನೇ ಪಿಪಾಸ. ಆಚಾರ್ಯರು ಕೂಡ ಒಂದು ಕಡೆಯಲ್ಲಿ ಭಾಳ ಸುಂದರವಾಗಿ ಹೇಳ್ಕೊಂಡು ಬರ್ತಾ ಇದ್ದಾರೆ. ಬಾಲ್ಯಾವಸ್ಥೆ, ಮಗು ನಮಗೆ ಶಿಶು ಅವಸ್ಥೆಯೊಳಗೆ ಏನಾಗ್ತದೆ, ತಾಯಿಯ ಎದೆ ಹಾಲನ್ನು ಕುಡಿತಾ ಇದ್ದೀವಿ. ನಮಗೆ ಆವಾಗಲೂ ಕೂಡ ಅನಂತ ದುಃಖವನ್ನು ಅನುಭವಿಸ್ತಾ ಇದ್ದೀವಿ. ನೋ ಶಕ್ಯಂ ಸ್ಮಾರ್ತಕರ್ಮೆ ಅಂದರೆ ಆವಾಗ ನಾವು ಪರಮಾತ್ಮನ ಬಾಲ್ಯಾವಸ್ಥೆಯೊಳಗೆ ಪರಮಾತ್ಮನ ಧ್ಯಾನವನ್ನು ಮಾಡೋದರಲ್ಲಿ ನಮ್ಮ ಮನಸ್ಸನ್ನುವಂಥದ್ದು ಅದು ಮಗ್ನ ಆಗ್ತದೇನೋ ಅಂತಂದ್ರೆ ಇಲ್ಲ. ನೋ ಶಕ್ಯಶ್ಚೇಂದ್ರಿಯೇಭ್ಯೋ ಭವಗುಣಜನಿತಾ ಜಂತವೋ ಮಾಂ ತುದಂತಿ ನಾನಾರೋಗಾದಿ ದುಃಖಾದೃದನ ಪರವಶ ಶಂಕರಂ ನ ಸ್ಮರಾಮಿ ಕ್ಷಂತವ್ಯೋ ಮೇ ಅಪರಾಧ ಶಿವ 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 ಓಂ ಶ್ರೀ ಮಹಾದೇವ ಶಂಭೋ ಅಂತ ಆಚಾರ್ಯರು ಭಾಳ ಸುಂದರವಾಗಿ ಹೇಳಿದರು. ಆವಾಗ ನಮಗೆ ಬಾಲ್ಯಾವಸ್ಥೆಯೊಳಗೆ ಅನೇಕ ರೀತಿಯಾಗಿರ್ತಕ್ಕಂಥ ಯಾವ ಒಂದು ದುಃಖವನ್ನು ನಾವು ಅನುಭವಿಸ್ತಾ ಇದ್ದೀವಿ, ಅನೇಕ ರೋಗಗಳು ಕೂಡ ನಮಗೆ ಆವಾಗ ಕಾಡ್ತಾ ಇದ್ದಾವೆ. ಆಗಲೂ ಕೂಡ ಭಗವಂತನ ಸ್ಮರಣೆ ಎನ್ನುವಂಥದ್ದು ನಮಗೆ ಬರ್ತದೇನೋ ಅಂತಂದರೆ ಇಲ್ಲ. ಅಲ್ಲಿ ಅನೇಕ ಕ್ರಿಮಿಗಳು ಕಡಿತಾ ಇರ್ತವೆ. ಯಾಕಂದ್ರೆ ಮಾತಾಡಲಿಕ್ಕೆ ಅವಾಗಿನ್ನೂ ನಮಗೆ ಶಕ್ತಿ ಇರಂಗಿಲ್ಲ, ನಮಗಿನ್ನೂ ವಾಣಿ ಬರ್ತಿರೋದಿಲ್ಲ. ನಾನಾ ರೀತಿಯಾದ ದುಃಖ ಅನ್ನುವಂಥದ್ದು ಬಾಲ್ಯದೊಳಗೆ ಅದು.
ಶಿಶು ಅವಸ್ಥೆಯೊಳಗೆ ಈ ರೀತಿ ಜೀವ ದುಃಖವನ್ನು ಅನುಭವಿಸಿ ನಂತರೊಳಗೆ ಬಾಲ್ಯಾವಸ್ಥೆಯೊಳಗೆ ಬರ್ತಾ ಇದ್ದಾನೆ. ಆ ಬಾಲ್ಯದಲ್ಲಿಯೂ ಕೂಡ ಆಟ ಆಡೋದರಲ್ಲಿ ತನ್ನ ಸ್ನೇಹಿತರೊಂದಿಗೆ ಹಗಲೆಲ್ಲ ಆಟನೇ ಆಡ್ತಾ ಇರ್ತಾನೆ. ಆಟ ಮಾಡೋದ್ರಲ್ಲಿ ಭಾಳ ಆಸಕ್ತಿ ಅನ್ನುವಂಥದ್ದು ಇರ್ತದೆ. ಆಟ ಪಾಠಗಳಲ್ಲಿ ಈ ಬಾಲ್ಯ ಅನ್ನುವಂಥದ್ದು ನಮಗೆ ಕಳೆದು ಹೋಗಿಬಿಡ್ತದೆ. ಇನ್ನು ಯಾವಾಗ ಯೌವನಾವಸ್ಥೆ ಅನ್ನುವಂಥದ್ದು ಬರ್ತದೋ ಆ ಯೌವನ ಕಾಲದೊಳಗೆ ಪ್ರೌಢೋಹಂ ಯೌವನಸ್ಥೋ ವಿಷಯ ವಿಷಧರೈ ಪಂಚಭಿರ್ಮರ್ಮ ಸಂಧೌ ದಷ್ಟೋ ನಷ್ಟೋ ವಿವೇಕ ಸುತತನೈವತಿ ಸ್ವಾದು ಸೌಖ್ಯ ನಿಷಣ್ಣ ಶೈವೀ ಚಿಂತಾ ವಿಹೀನಂ ಮಮ ಹೃದಯ ಮಹೋ ಮಾನಗರ್ವಾದಿರೂಢವು ಕ್ಷಂತವ್ಯೋ ಮೇ ಅಪರಾಧ ಶಿವ ಶಿವ ಶಿವೋ ಶ್ರೀ ಮಹಾದೇವ ಶಂಭೋ ಅಂತ ಹೇಳ್ತಾರೆ. ಯಾವಾಗ ಯೌವನಾವಸ್ಥೆ ಎನ್ನುವಂಥದ್ದು ಬಂತು ಅಂತಂದರೆ ಆವಾಗ ಇವನಿಗೆ ಮನಸ್ಸಿನೊಳಗೆ ಏನು ಮೂಡ್ತದೆ ಅಂತಂದ್ರೆ, ನಾನು ಮದುವೆ ಮಾಡಿಕೊಳ್ಬೇಕು, ಮದುವೆಯಾದರೆ ನಾನು ಸುಖವಾಗಿರ್ತೀನಿ ಅಂಥೇಳಿ ಅಲ್ಲಿ ಸ್ತ್ರೀಯ ಚಿಂತನೆಯನ್ನೇ ಮಾಡ್ತಾ ಇದ್ದಾನೆ. ಅವನ ಮನಸ್ಸು ಸ್ತ್ರೀಯಲ್ಲಿ ಅನುರಕ್ತ ಆಗ್ತದೆ. ಆವಾಗಲೂ ಕೂಡ ಪರಮಾತ್ಮನನ್ನು ಧ್ಯಾನ ಮಾಡೋದಾಗಲಿ, ಸತ್ಸಂಗ ಮಾಡೋದಾಗಲಿ, ಪರಮಾತ್ಮನ ಪೂಜಿಸೋದಾಗಲಿ, ಇಂಥ ಕಾರ್ಯಗಳಲ್ಲಿ ತೊಡಗ್ತಾನೇನು ಅಂತಂದರೆ ಇಲ್ಲ. ಅವನ ಮನಸ್ಸು ಸಂಪೂರ್ಣ ಯಾವಾಗ ಯೌವನಕ್ಕೆ ಬಂದ ಅಂತಂದ್ರೆ ಆ ಯೌವನ ಕಾಲದೊಳಗೆ ಅನೇಕ ರೀತಿಯಾಗಿರ್ತಕ್ಕಂಥ ವಿಷಯ ಚಿಂತನೆಯೊಳಗನ ಅವನ ಮನಸ್ಸು ಹೋಗ್ತದೆ. ಮರಳುಗೊಳಿಸುವ ಕಂತುವಿನ ಕಾಟ ಮೊದಲಾದ ದುರಿತ ಕುಲ ಬಂಧುವೆನಿಸುವ ಯೌವನವನು ಅಂತ ಹೇಳಿದ್ದಾರೆ. ಅಂದರೆ ಆ ಕಂತುವಿನ ಕಾಟ, ಜೀವನನ್ನು ಮರಳುಗೊಳಿಸ್ತಕ್ಕಂಥ ಆ ಮನ್ಮಥನ ಕಾಟ ಮೊದಲಾಗಿರ್ತಕ್ಕಂಥವುಗಳು ದುರಿತ ಕುಲ ಬಂಧುವೆನಿಸುವ ಅಂತ ಹೇಳಿದರು. ಅನೇಕ ಪಾಪ ಕಾರ್ಯಗಳನ್ನು ಮಾಡಲಿಕ್ಕೆ ಅದು ಬಂಧುವಾಗಿರ್ತಕ್ಕಂಥದ್ದು ಯಾವುದು ಅಂತಂದರೆ ಯೌವನ ಅಂತ ಹೇಳ್ತಾರೆ. ಅಂದರೆ ಈ ಯೌವನ ಕಾಲದೊಳಗೂ ಕೂಡ ಇಲ್ಲಿ ಜೀವನ ಆಗಿರ್ತಕ್ಕಂಥವನು ಅನೇಕ ರೀತಿಯಾಗಿರ್ತಕ್ಕಂಥ ಯಾವ ಪ್ರಾಪಂಚಿಕ ವಿಷಯಗಳಲ್ಲಿ ಮುಳುಗ್ತಾನ. ಅನೇಕ ಪಾಪ ಕಾರ್ಯಗಳನ್ನು ಮಾಡೋದು ಕೂಡ ಬಾಲ್ಯದಲ್ಲಿಯೂ ಪಾಪಗಳನ್ನು ಮಾಡೋದಿಲ್ಲ, ಮುಂದೆ ಮುಪ್ಪಿನ ಕಾಲದೊಳಗೂ ಪಾಪಗಳನ್ನು ಮಾಡೋದಿಲ್ಲ. ಮತ್ತು ಯಾವಾಗ ಪಾಪ ಮಾಡ್ತಾನೆ ಅಂತಂದರೆ ಈ ಯಾವ ಯೌವನಾವಸ್ಥೆ ಬಂತು ಅಂತಂದರೆ ಆವಾಗ ಯಾವ ಮಹಾತ್ಮರಾಗಲಿ ಯಾರ ಉಪದೇಶವೂ ಕೂಡ ಅವನ ಕಿವಿಯೊಳಗೆ ಹಿಡಿಸೋದಿಲ್ಲ. ಅವನಿಗೆ ತಂದೆ ತಾಯಿಗಳು ಏನು ಉಪದೇಶ ಮಾಡ್ಯಾರಂದ್ರೂ ಕೂಡ ಅವರ ಮಾತುಗಳನ್ನು ಇವನು ಆಲಿಸುವುದಿಲ್ಲ. ಈ ರೀತಿ ಯೌವನ ಕಾಲದೊಳಗೆ ಅವನ ಮನಸ್ಸನ್ನುವಂಥದ್ದು ಆ ಸ್ತ್ರೀ ಚಿಂತನೆಯೊಳಗನ ಕಳೀತಾ ಇದ್ದಾನೆ. ಆಗಲೂ ಕೂಡ ಅವನ ಮನಸ್ಸನ್ನುವಂಥದ್ದು ಪರಮಾತ್ಮನ ಚಿಂತನೆಯೊಳಗೆ ಬರೋದಿಲ್ಲ. ಯಾಕಂದ್ರೆ ಅವಾಗ ಇನ್ನು ನೌಕರಿ ಮಾಡಬೇಕು. ವಿದ್ಯಾಭ್ಯಾಸ ಯಾವಾಗ ಮುಗೀತು ಅಂತಂದರೆ ನಾನು ನೌಕರಿ ಮಾಡಿಕೊಂಡು ಯಾವುದಾದ್ರೂ ಉದ್ಯೋಗ ಮಾಡಿ ಮದುವೆ ಮಾಡಿಕೊಳ್ಬೇಕು ಅನ್ನುವಂಥ ಒಂದು ಚಿಂತೆಯೊಳಗೆ ಇರ್ತಾ ಇದ್ದಾನೆ. ಒಂದು ಸಲ ಏನಾಗಿತ್ತು ಅಂತಂದರೆ ರಾಮಕೃಷ್ಣ ಪರಮಹಂಸರು ಕಲ್ಕತ್ತಾ ನಗರದೊಳಗೆ ಆ ರೈಲ್ವೆ ಸ್ಟೇಷನ್ದೊಳಗೆ ರೈಲು ಬರೋದನ್ನು ಕಾಯ್ತಾ ಕುಳಿತುಕೊಂಡಿದ್ದರು. ಒಂದು ಬೆಂಚಿನ ಮೇಲೆ ಕುಳಿತಿದ್ದರು. ಆ ಸಮಯದೊಳಗೆ ಒಬ್ಬವ ಪ್ಲಾಟ್ಫಾರ್ಮ್ ಒಳಗೆ ಒಳ್ಳೆ ಯುವಕ, ತರುಣನಾಗಿರ್ತಕ್ಕಂಥವನು, ಒಳ್ಳೆ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಾನ, ಭಾಳ ಸುಂದರವಾಗಿದ್ದಾನ, ಎಲ್ಲ ಒಳ್ಳೆ ಟೈ ಕಟ್ಕೊಂಡಿದ್ದಾನ, ಬೂಟು ಪ್ಯಾಂಟು ಎಲ್ಲ ಹಾಕ್ಕೊಂಡು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಅವನು ಸುಮ್ಮನೆ ಓಡಾಡ್ತಾ ಇದ್ದ. ಯಾಕಂದರೆ ಅವನಿಗೆ ನೆಲದ ಮೇಲೆ ಕೂಡಲಿಕ್ಕೆ ಎಲ್ಲಿ ಪ್ಯಾಂಟ್ ಹೊಲಸಾಗ್ತದೆ ಅಂಥೇಳಿ, ಮತ್ತು ಈ ಸೂಟು ಹಾಕ್ಕೊಂಡು ಅವ್ರಿಗೆ ಕೆಳಗೆ ಕೂಡ್ರೋದು ಕೂಡ ಒಂಥರ ಅವಮಾನ ಅಂತ ತಿಳ್ಕೊಳ್ತಾರೆ. ಆವಾಗ ಇಲ್ಲಿ ಪರಮಹಂಸರು ಏನು ಮಾಡಿದರು, ಅಂತರ್ಮುಖಿಗಳಾಗಿದ್ದರು. ಯಾವಾಗ ಅವರು ಕಣ್ಣು ತೆಗೆದು ನೋಡಿದರು ಆವಾಗ ಅವರಿಗೆ ಈ ದೃಶ್ಯ ಅನ್ನುವಂಥದ್ದು ಬಿತ್ತು. ಇವ್ರ ಹತ್ರ ಅವ ಬಂದಾಗ ಆವಾಗ ಪರಮಹಂಸರು ಕೇಳ್ತಾರೆ, ಏನಪ್ಪ ಸುಮ್ಮನೆ ಈ ಕಡೆ ಆ ಕಡೆ ಓಡಾಡ್ತಾ ಇದ್ದೀಯಲ್ಲ, ಪಕ್ಕದ ಬೆಂಚ್ ಐತಿ, ಬೆಂಚಿನ ಮೇಲೆ ಕುಳಿತುಕೊಳ್ಬಾರ್ದೇನು ಅಂತಂದರು. ಅವನಿಗೆ
ಕುಳಿತುಕೊಳ್ಳಿಕ್ಕೆ ಇಚ್ಛಾ ಇಲ್ಲ. ಯಾಕಂತಂದ್ರೆ ನಾನು ಒಳ್ಳೆ ಸೂಟು ಪ್ಯಾಂಟು ಎಲ್ಲ ಧಾರಣ ಮಾಡ್ಕೊಂಡೀನಿ. ಅದು ಹೋಗಿ ಸನ್ಯಾಸಿ ಪಕ್ಕದೊಳಗೆ ಕುಳಿತುಕೊಳ್ಳೋದು ಅಂತಂದ್ರೆ ಇದೊಂದು ದೊಡ್ಡ ಅವಮಾನ ಅಂತ ಅವನು ವಿಚಾರ ಮಾಡಿಕೊಂಡಿದ್ದ. ಹಂಗೆ ತಿರುಗಾಡ್ತಾ ಇದ್ದ. ಆವಾಗ ಪರಮಹಂಸರು ಮತ್ತೆ ಮಾತಾಡಿದರು. ಎಲ್ಲಿಗೆ ಹೊರಟಿದ್ದೀರಿ ಅಂತ ಕೇಳಿದರು. ಆವಾಗ ಅವನು ಒಳ್ಳೆ ಟಿ ವಿಯಿಂದ ನಾನು ಬೆಂಗಳೂರಿಗೆ ಹೊರಟಿದ್ದೀನಿ ಅಂತ ಅಂದ. ಎಲ್ಲಿಂದ ಬಂದ್ರಿ ಅಂತ ಕೇಳಿದಾಗ ನಾನು ಅಮೇರಿಕಾದಿಂದ ಬಂದೀನಿ ಅಂತ ಹೇಳಿದ. ಮತ್ತು ಅಲ್ಲಿಗೆ ಯಾಕೆ ಹೋಗಿದ್ರಿ ಅಂತಂದಾಗ ನಾನು ಒಳ್ಳೆ ಉನ್ನತವಾಗಿರ್ತಕ್ಕಂಥ ಶಿಕ್ಷಣ ಪಡೀಲಿಕ್ಕೆ ಹೋಗಿದ್ದೆ. IAS ನಾನು ಪರೀಕ್ಷೆ ಪಾಸ್ ಮಾಡ್ಕೊಂಡು ಬಂದಿದ್ದೀನಿ. ನಮ್ಮ ಸರ್ಕಾರವೇ ಅಲ್ಲಿ ಕಳಿಸಿಕೊಟ್ಟಿತ್ತು ಅಂತಂದಾಗ ಮುಂದೇನು ಮಾಡ್ತಿ ಅಂತಂದರು. ಈಗ ನಾನು ಬರೋದನ್ನು ಸರ್ಕಾರ ಮತ್ತು ಈ ಜನರನ್ನು ಕಾಯ್ತಾ ಇದೆ. ನನಗೊಂದು ಒಳ್ಳೆ ಉನ್ನತವಾಗಿರ್ತಕ್ಕಂಥ ಹುದ್ದೆಯನ್ನು ಕೊಡ್ತಾರೆ ಅಂತ ಅಂದ. ಆವಾಗ ಪರಮಹಂಸರಂತಾರ ಮುಂದೇನು ಮಾಡುವೆ ಅಂತ ಹೇಳಿದರು. ನಾನು ಈಗ ನನಗೆ ಒಳ್ಳೆ ನೌಕರಿ ಬಂತು, ಉದ್ಯೋಗ ಸಿಕ್ತು ಅಂತಂದರೆ ಒಳ್ಳೆ ಅನುರೂಪಳಾಗಿರ್ತಕ್ಕಂಥ ಒಂದು ಕನ್ಯೆಯೊಂದಿಗೆ ನಾನು ಮದುವೆ ಮಾಡ್ಕೊಳ್ತೀನಿ ಅಂತಂದರು. ಮತ್ತು ಮುಂದೇನು ಅಂತ ಕೇಳಿದರು. ನಿಮಗೇನು ಗೊತ್ತ್ರಿ, ಮಕ್ಕಳಾಗ್ತಾವು ಅಂತ ಅಂದವ. ಮತ್ತು ಆಮೇಲೆ ಮುಂದೇನು? ಆವಾಗ ಅವ ಅಂತ ಇದ್ದಾನ, ನಾನು ಒಳ್ಳೆ ಒಂದು ದೊಡ್ಡದೊಂದು ಬಂಗ್ಲೆ ಕಟ್ಟಿಸ್ಕೊಳ್ತೀನಿ, ಅದರೊಳಗೆ ವಾಸ ಮಾಡ್ತೀನಿ ಅಂತಂದ. ಅವು ಪರಮಹಂಸರು ಮುಂದೇನು ಅಂತಂದರು. ಚೆನ್ನಾಗಿ ಸಂಪಾದನೆ ಮಾಡ್ಕೋತೀನಿ, ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸ್ತೀನಿ ಅಂತ ಅಂದ. ಮತ್ತು ಪರಮಹಂಸರು ಮತ್ತು ಮುಂದೇನು ಅಂತಂದರು. ಆವಾಗ ಮಕ್ಕಳಿಗೆ ನೌಕರಿ ಕೊಡಿಸ್ತೀನಿ, ಮುಂದೆ ಅವರಿಗೆ ಮದುವೆ ಮಾಡ್ತೀನಿ, ಅಷ್ಟೊತ್ತಿಗೆ ನಾನು ಮುದುಕಾಗಿರ್ತೀನಿ ಅಂತ ಅಂದ. ಆವಾಗ ಮತ್ತೆ ಮುಂದೇನು ಅಂತ ಕೇಳಿದ್ರು ಅವರು. ಆ ಯುವಕನಿಗೆ ಉತ್ತರ ಹೇಳಿ ಹೇಳಿ ಸಾಕಾಗಿ ಹೋಯಿತು. ಆದರೆ ಇವರು ಮುಂದೇನು ಅಂತ ಇನ್ನೂ ಬಿಡವಲ್ರಿ ಇವರು. ಮೊಮ್ಮಕ್ಕಳಾಗ್ತಾವು, ಮತ್ತು ಅವ್ರಿಗೆ ವಿದ್ಯಾಭ್ಯಾಸ, ಅವರಿಗೆ ಮದುವೆ, ಅವರಿಗೆ ಕಾರು ಬಂಗ್ಲೆ, ಮತ್ತು ಅವ್ರಿಗೆಲ್ಲ ವ್ಯವಸ್ಥೆ ಮಾಡ್ತೀನಿ ಅಂತಂದ. ಮತ್ತು ಮುಂದೇನು ಅಂತ ಕೇಳಿದ್ರು ಅವರು. ಆವಾಗ ಸಿಟ್ಟು ಬಂತು ಅವನು ಯುವಕನಿಗೆ. ಏನು ಬರೀ ಮುಂದೇನು ಮುಂದೆ ಅಂತ ಇದ್ದಾರಲ್ಲ ಅಂಥೇಳಿ ಸಾಯ್ತೀನಿ ಅಂತ ಅಂದ. ಯಾವಾಗ ಸಾಯ್ತೀನೋ ಗೊತ್ತಿಲ್ಲ. ಅಂದರೆ ಇಷ್ಟೊಂದು ನಾವು ಕಾರ್ಯಗಳನ್ನು ಮಾಡಲಿಕ್ಕೆ ನಮಗೆ ದೀರ್ಘವಾದ ಆಯುಷ್ಯ ಅನ್ನುವಂಥದ್ದು ಇದೆಯಾ ಅನ್ನೋದು ನಮಗೆಲ್ಲ ಗುರ್ತದೇನು ಅಂತಂದರೆ ಇಲ್ಲ. ಮನುಷ್ಯನಿಗೆ ಸಾವನ್ನುವಂಥದ್ದು ನಿಶ್ಚಿತವಾಗಿ ಬರ್ತದೆ. ಪ್ರತಿಯೊಬ್ಬರೂ ಮರಣವನ್ನು ಹೊಂದ್ತಾ ಇದ್ದಾರೆ. ಆದರೆ ನಾವು ಯಾವಾಗ ಸಾಯ್ತೇವೆ ಅನ್ನುವಂಥದ್ದು ಯಾರಿಗೂ ಗುರ್ತಿಲ್ಲ. ಆದರೆ ಈ ಎಲ್ಲ ಬಂಗ್ಲೆ ಆಗಲಿ, ಮಕ್ಕಳಾಗಲಿ, ಮೊಮ್ಮಕ್ಕಳಾಗಲಿ, ಇವುಗಳ ಪ್ರಗತಿ ಮಾಡೋರು ಯಾರು? ಈ ಮಾತನ್ನು ಯಾವಾಗ ಕೇಳ್ತಾ ಇದ್ದಂಗೆ ಆ ಯುವಕನ ಮನಸ್ಸಿನೊಳಗೆ ಒಂದು ವಿಚಾರಧಾರೆ ಎನ್ನುವಂಥದ್ದು ಮೂಡ್ತು. ಹೌದಲ್ಲ, ಈ ನಶ್ವರವಾಗಿರ್ತಕ್ಕಂಥದ್ದು ಅವನ ಅಹಂಕಾರ ಆಗಲಿ ಇಳಿದು ಹೋಗಿತ್ತು. ಆವಾಗ ಅವನು ಕ್ಷಣಕಾಲ ವಿಚಾರ ಮಾಡಿ ಅಂತ ಇದ್ದಾನ, ಪ್ರತಿಯೊಬ್ಬರಿಗೂ ಮರಣ ಅನ್ನುವಂಥದ್ದು ನಿಶ್ಚಿತವಾಗಿ ಬರ್ತದೆ. ದುಃಖ ಅನ್ನುವಂಥದ್ದು ತಪ್ಪಿದ್ದಲ್ಲ. ಈ ಅನಿಶ್ಚಿತವಾಗಿರ್ತಕ್ಕಂಥ ಸಾವು ಯಾವಾಗ ಬೇಕಾದರೂ ಬರ್ಬೋದು. ಅಷ್ಟರೊಳಗಾಗಿ ನಾವು ಏನಾದರೂ ಸಾಧನ ಮಾಡಬೇಕು ಅಂಥೇಳಿ ಅವನ ಮನಸ್ಸಿನಲ್ಲಿ ವಿಚಾರ ಬಂತು. ಆವಾಗ ಗುರುಗಳ ಪಾದಕ್ಕೆ ಬಿದ್ದು, ನನ್ನ ಕ್ಷಮಾ ಮಾಡಿರಿ, ತಮ್ಮ ಎದುರು ನಾ ಏನೇನೋ ಮಾತಾಡಿಬಿಟ್ಟೆ, ಈ ಸಂಸಾರ ದುಃಖದಿಂದ ಪಾರಾಗಲಿಕ್ಕೆ ಏನಾದರೂ ಸಾಧ್ಯ ಅದೇನು ಅಂಥೇಳಿ ಪ್ರಾರ್ಥನೆ ಮಾಡಿಕೊಂಡ. ಆವಾಗ ರಾಮಕೃಷ್ಣ ಪರಮಹಂಸರು ಅವನಿಗೆ ಸಮಾಧಾನ ಮಾಡಿ, ನೋಡಪ್ಪ, ಮೊದಲು ಆತ್ಮಜ್ಞಾನ ಮಾಡ್ಕೋ, ಆಮೇಲೆ ನೀನು ಸಂಸಾರವನ್ನು ಮಾಡು. ಯಾಕಂದರೆ ನಮಗೆ ಸುಖ ಶಾಂತಿ ಸಿಗೋದು ಆತ್ಮಜ್ಞಾನದೊಳಗೆ. ಪರಮಾತ್ಮನ ಜ್ಞಾನ ಮಾಡ್ಕೊಂಡೀವಿ ಅಂತಂದರೆ ಈ ಸಂಸಾರ ನಮಗೆ ಬಂಧನವನ್ನು ಮಾಡೋದಿಲ್ಲ. ಮಾನವ ಹುಟ್ಟಿರೋದು ಬರೇ ಸಾಯಕ್ಕಲ್ಲ, ಬರೀ ಸಂಸಾರ ಮಾಡೋಕ್ಕಲ್ಲ, ಆತ್ಮಜ್ಞಾನ ಮಾಡಿಕೊಂಡು ಮುಕ್ತನಾಗಲಿಕ್ಕೆ ಈ ಮನುಷ್ಯ ಜನ್ಮ ಅನ್ನುವಂಥದ್ದು ಬಂದದ ಅಂಥೇಳಿ ಈ ಪ್ರಕಾರವಾಗಿ ಅಲ್ಲಿ ಮಹಾತ್ಮರು ಬಹು ಸುಂದರವಾಗಿ ಉಪದೇಶ ಮಾಡಿದ್ರಂತೆ. ಹಂಗೆ ಇಲ್ಲಿ ಯಾವಾಗ ನಮಗೆ ಪರುಡಾವಸ್ಥೆ ಎನ್ನುವಂಥದ್ದು ಬಂತು ಅಂತಂದರೆ ವಿಷಯ ವಿಷಧರೈ
ಪಂಚಭಿರ್ಮರ್ಮ ಸಂಧೌ ದಷ್ಟೋ ನಷ್ಟೋ ವಿವೇಕ. ವಿಷಯ ಅನ್ನುವಂಥ ವಿಷ ಸರ್ಪ ಅಂತ, ವಿಷಯ ಅನ್ನುವಂಥ ಸರ್ಪ ನಮ್ಮನ್ನು ಕಚ್ಚಿಬಿಡ್ತು ಅಂತಂದರೆ ಆವಾಗ ಪಂಚಭಿರ್ಮರ್ಮ ಸಂಧೌ ದಷ್ಟೋ ನಷ್ಟೋ ವಿವೇಕ, ನಮ್ಮಲ್ಲಿರ್ತಕ್ಕಂಥ ವಿವೇಕ ಅನ್ನುವಂಥದ್ದೇನಾಗಿಬಿಡ್ತದೆ, ನಷ್ಟ ಆಗಿ ಹೋಗಿಬಿಡ್ತದೆ. ಯಾವಾಗ ವಿಷ ಅನ್ನುವಂಥದ್ದು, ವಿಷಯ ಅನ್ನುವಂಥ ವಿಷ ಏರ್ತು ಅಂತಂದರೆ ಆ ವಿವೇಕ ಅನ್ನುವಂಥದ್ದನ್ನು ನಾವು ಕಳ್ಕೊಂಡ್ಬಿಡ್ತೀವಿ. ಸುತಧನ ಯುವತಿ ಸ್ವಾದು ಸೌಖ್ಯೇ ನಿಷಣ್ಣ. ಅಲ್ಲಿ ಮಕ್ಕಳಾಗಲಿ, ಸಂಪತ್ತಾಗಲಿ, ಹೆಂಡತಿ ಆಗಲಿ, ಈ ಸಂಸಾರ ಸುಖದೊಳಗನ ನಾವು ಮುಳುಗಿಬಿಡ್ತಾ ಇದ್ದೀವಿ. ಶೈವೀ ಚಿಂತಾ ವಿಹೀನಂ ಮಮ ಹೃದಯ ಮಹೋ. ಪರಮಾತ್ಮನ ಚಿಂತನ ಅನ್ನುವಂಥದ್ದನ್ನು ಆವಾಗ ನಮ್ಮ ಮನಸ್ಸು ಮಾಡ್ತದೇನು ಅಂತಂದ್ರೆ ಇಲ್ಲ. ಯಾಕಂದರೆ ಅಲ್ಲಿ ಅಭಿಮಾನ ಗರ್ವದಿಂದ ಕೂಡಿಕೊಂಡು ನಾವು ಪ್ರಪಂಚದ ವಿಷಯಗಳನ್ನೇ ಅಲ್ಲಿ ಭೋಗ ಮಾಡ್ತೀವಿ, ಅದರ ಚಿಂತನೆಯೊಳಗೆ ನಾವು ಮುಳುಗಿಬಿಡ್ತಾ ಇದ್ದೀವಿ. ಅದಕ್ಕೆ ಹೇ ಪರಮಾತ್ಮ, ನನ್ನ ಅಪರಾಧವನ್ನು ಕ್ಷಮಾ ಮಾಡು ಅಂಥೇಳಿ ಆಚಾರ್ಯರು ಬಹು ಸುಂದರವಾಗಿ ಅಲ್ಲಿ ಕೇಳಿಕೊಂಡಿದ್ದಾರೆ. ಅದಕ್ಕೆ ಈ ಯೌವನಾವಸ್ಥೆ ಎನ್ನುವಂಥದ್ದು ವಿಷಯ ಚಿಂತನೆಯಲ್ಲಿ ಹೋಗಿಬಿಡ್ತದೆ. ಇನ್ನು ಯಾವಾಗ ಮುಪ್ಪಾವಸ್ಥೆ ಎನ್ನುವಂಥದ್ದು ಬರ್ತದಲ್ಲ, ಆ ಮುಪ್ಪಿನ ಕಾಲದೊಳಗೆ ಜೀವನಿಗೆ ಅನಂತ ರೀತಿಯಾಗಿರತಕ್ಕಂಥ ದುಃಖಗಳು ಪ್ರಾರಂಭ ಆಗ್ತಾ ಇದ್ದಾವೆ. ಯಾಕಂದ್ರೆ ಯೌವನದೊಳಗೆ ಸಂಸಾರದ ಅನೇಕ ವಿಷಯ ಸುಖಗಳನ್ನು ಅವನು ಉಪಭೋಗ ಮಾಡಿರ್ತಾನೆ, ಆ ಸಂಸಾರದ ಸುಖಗಳನ್ನು ಅವನು ಅನುಭೋಗ ಮಾಡಿರ್ತಾನೆ. ಹೀಗಾಗಿ ಅದರ ಒಂದು ಸ್ಮೃತಿ ಎನ್ನುವಂಥದ್ದು ಆಗ್ತದೆ, ಅದನ್ನು ಸ್ಮರಣ ಮಾಡಿಕೊಳ್ತಾ ಇರ್ತಾನೆ. ನಾನು ಎಷ್ಟು ಸುಂದರವಾಗಿದ್ನಲ್ಲ, ನಾನು ಅನೇಕ ರೀತಿಯಾಗಿರ್ತಕ್ಕಂಥ ಸುಖ ಅನ್ನುವಂಥದ್ದನ್ನು ಅನುಭೋಗ ಮಾಡ್ತಿದ್ದೆ, ಈಗ ಆ ಸುಖ ಅನ್ನುವಂಥದ್ದು ನನ್ನಿಂದ ದೂರ ಆಗಿಬಿಡ್ತಲ್ಲ ಅಂತ ಆಗಿನ ಒಂದು ಸಮಯದೊಳಗೆ ಅವನು ಭಾಳ ಚಿಂತಿತನಾಗ್ತಾ ಇದ್ದಾನೆ. ಮನಸ್ಸಿನೊಳಗೆ ಅನೇಕ ರೀತಿಯಾಗಿರ್ತಕ್ಕಂಥ ಚಿಂತೆ ಅನ್ನುವಂಥದ್ದು. ಚಿತಾಯಾಶ್ಚ ಚಿಂತಾಯಾಶ್ಚ ಬಿಂದು ಮಾತ್ರ ವಿಶೇಷತ ಅಂತ ಹೇಳ್ತಾರೆ. ಚಿತೆಗೂ ಚಿಂತೆಗೂ ಏನಪ್ಪ ವ್ಯತ್ಯಾಸ ಅಂತಂದ್ರೆ, ಚಿತೆ ನಿರ್ಜೀವವಾಗಿರ್ತಕ್ಕಂಥ ವಸ್ತುವನ್ನು ಸುಡ್ತದೆ, ಚಿಂತೆ ಅನ್ನುವಂಥದ್ದು ಜೀವಂತ ಮನುಷ್ಯನನ್ನು ಸುಡ್ತದ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈ ಮುಪ್ಪಾವಸ್ಥೆ ಎನ್ನುವಂಥದ್ದು, ಚಿಂತೆ ಮುಪ್ಪು, ಸಂತೋಷವ ಯೌವನ ಅಂಥೇಳಿ ಒಂದು ನಾಣ್ಣುಡಿ ಎನ್ನುವಂಥದ್ದು. ಅದಕ್ಕೆ ನಾವು ಚಿಂತೆಯನ್ನು ಮಾಡಲಿಕ್ಕೆ ಹೋಗಬಾರ್ದು, ಪರಮಾತ್ಮನ ಒಂದು ಚಿಂತನವನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ವಾರ್ಧಕ್ಯೇ ಚೇಂದ್ರಿಯಾಣಾಂ ವಿಗತಗತಿಮತೇಶ್ಚಾದಿ ದೈವಾದಿತಾಪೈ ಪಾಪೈ ರೋಗೈ ವಿಯೋಗೈ ಅಂಥೇಳಿ ಆಚಾರ್ಯರು ಬಹಳ ಸುಂದರವಾಗಿ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಈ ಒಂದು ಮುಪ್ಪಾವಸ್ಥೆ ಎನ್ನುವಂಥದ್ದು ಬಂದಾಗ ಆ ಸಮಯದೊಳಗೆ ಇಲ್ಲಿ ಜೀವನಾಗಿರ್ತಕ್ಕಂಥವನು ಏನು ಮಾಡ್ತಾ ಇದ್ದಾನೆ ಅಂತಂದರೆ, ತನ್ನ ಇಂದ್ರಿಯಗಳು ಕ್ಷೀಣ ಆಗಿ ಹೋಗಿಬಿಡ್ತಾ ಇದ್ದ. ವಾರ್ಧಕ್ಯೇ ಚೇಂದ್ರಿಯಾಣಾಂ ವಿಗತಮತಿಶ್ಚಾದಿದೈವಾದಿ ತಾಪೈ ಪಾಪೈ ರೋಗೈರ್ವಿಯೋಗೈರ್ ಸ್ತನವಶಿತವಪು ಪ್ರೌಢಹೀನಂ ಚ ದೀನಂ ಮಿಥ್ಯಾಮೋಹಾಭಿಲಾಷೈರ್ಭ್ರಮತಿ ಮಮನೋ ದುರ್ಜಟೇ ಧ್ಯಾನಶೂನ್ಯಂ ಕ್ಷಂತವ್ಯೋ ಮೇ ಅಪರಾಧ ಶಿವ 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 ಓಂ ಶ್ರೀ ಮಹಾದೇವ ಶಂಭೋ ಅಂಥೇಳಿ ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಆಚಾರ್ಯರು. ವಾರ್ಧಕ್ಯೆ ಅಂದ್ರೇನು? ಮುಪ್ಪಾವಸ್ಥೆ ಎನ್ನುವಂಥದ್ದು ನಮಗೆ ಪ್ರಾಪ್ತವಾಯಿತು ಅಂತಂದರೆ ಆ ಒಂದು ಸಮಯದೊಳಗೆ ನಮ್ಮ ಮನಸ್ಸನ್ನುವಂಥದ್ದು ಏನಾಗ್ತದೆ ಅಂತಂದರೆ, ಇಂದ್ರಿಯಗಳು ವಿಕಲಾವಸ್ಥೆಯನ್ನು ಹೊಂತಾವೆ. ಅಂದರೆ ಕಣ್ಣು ಕಾಣಂಗಿಲ್ಲ, ಕಿವಿ ಕೇಳಿಸಂಗಿಲ್ಲ, ಕಾಲಾಗ ಶಕ್ತಿ ಇರಂಗಿಲ್ಲ, ಇಂದ್ರಿಯಗಳು ಕ್ಷೀಣ ಆಗಿಬಿಡ್ತಾ ಇದ್ದಾವೆ. ನಮ್ಮ ಮತಿಯು ಅನ್ನುವಂಥದ್ದು ವಿಗತ ಗತಿಮತಿ, ನಮ್ಮ ಬುದ್ಧಿಯು ಕೂಡ ಸರಿಯಾಗಿ ಆವಾಗ ಕೆಲಸವನ್ನು ಮಾಡೋದಿಲ್ಲ. ಅನೇಕ ರೀತಿಯಾಗಿರ್ತಕ್ಕಂಥ ಒಂದು ತಾಪಗಳಿಂದ ನಾವು ಕೂಡ್ಕೊಳ್ತಾ ಇದ್ದೇವೆ. ಶರೀರದೊಳಗೆ ಅನೇಕ ರೋಗಗಳು ನಮಗೆ ಪ್ರಾಪ್ತಿಯಾಗ್ತಾ ಇದ್ದಾವೆ. ಅದಕ್ಕಂತಾರೋ ಪಾಪೈ ತಾಪೈರ್ ವಿಯೋಗೈ ಸ್ತನವಶಿತವಪು ಪ್ರೌಢಹೀನಂ ಚ ದೀನಂ.
ಹಿಂಗಲ್ಲಿ ಜೀವನಾಗಿರ್ತಕ್ಕಂಥವನು ಅನೇಕ ರೋಗಾದಿಗಳಿಂದಲೂ ಅನೇಕ ಪಾಪಗಳಿಂದಲೂ ಅವನು ಇಲ್ಲಿ ಜೀವದೀನನಾಗ್ತಾ ಇದ್ದಾನೆ. ಮಿಥ್ಯಾಮೋಹಾಭಿಲಾಷೈ ಭ್ರಮತಿ ಮಮ ಮನೋ. ಅಲ್ಲಿ ವಿಷಯಗಳಲ್ಲಿರ್ತಕ್ಕಂಥ ಒಂದು ಮಿಥ್ಯಾಮೋಹಗಳಿಂದ ಅವನ ಮನಸ್ಸನ್ನುವಂಥದ್ದು ಭ್ರಮಿಷ್ಠ ಆಗಿಬಿಡ್ತದೆ. ಆಗಲೂ ಕೂಡ ಪರಮಾತ್ಮನ ಚಿಂತನೆ ಅನ್ನುವಂಥದ್ದನ್ನು ಮಾಡೋದಿಲ್ಲ. ಮುಪ್ಪಿನ ಕಾಲದೊಳಗೆ ಮಕ್ಕಳು ಸರಿಯಾಗಿ ಪ್ರಪಂಚವನ್ನು ಮಾಡಿಕೊಂಡು ಹೋಗ್ತಾರೋ ಇಲ್ಲೋ ಅನ್ನುವಂಥ ಒಂದು ವಿಚಾರದೊಳಗನ ಬರೀ ಚಿಂತೆಯೊಳಗನ ಕಾಲಹರಣ ಮಾಡ್ತಾ ಇದ್ದಾನೆ. ಅದಕ್ಕೆ ಇಲ್ಲಿ ವೃದ್ಧಸ್ತಾವತ್ ಚಿಂತಾಮಗ್ನ ಅಂತ ಹೇಳಿದರು. ಈ ವೃದ್ಧಾವಸ್ಥೆ ಎನ್ನುವಂಥದ್ದು ಇದು ಬರೀ ಚಿಂತೆಯೊಳಗನ ಹೋಗ್ತದೆ ಹೊರತು ಆವಾಗಲೂ ಕೂಡ ಪರಮಾತ್ಮನ ಚಿಂತನೆ ಮಾಡಬೇಕು, ಪರಮಾತ್ಮನ ಧ್ಯಾನ ಮಾಡಬೇಕು ಅಂಥೇಳಿ ಅವನ ಮನಸ್ಸನ್ನುವಂಥದ್ದು ಆ ಪರಮಾತ್ಮನ ಚಿಂತನೆಯೊಳಗೆ ಬರಂಗಿಲ್ಲ. ಒಂದು ಸಮಯ ಏನಾಗಿತ್ತು ಅಂತಂದರೆ, ನಾರದ ಮಹರ್ಷಿಗಳು ವೈಕುಂಠಕ್ಕೆ ಹೋಗಿದ್ದರು. ಅಲ್ಲಿ ಪರಮಾತ್ಮ ಒಬ್ಬನ ಕುಳಿತುಕೊಂಡಿದ್ದ. ಆವಾಗ ಅವನ ಹತ್ರ ಭಗವಂತನ ದರ್ಶನ ಮಾಡಿಕೊಂಡ್ರು. ಆವಾಗ ನಾರದರು ಕೇಳ್ತಾ ಇದ್ದಾರೆ, ಹೇ ಪರಮಾತ್ಮ, ನೀ ಒಬ್ಬನೇ ವೈಕುಂಠದೊಳಗೆ ಅದೆಯಲ್ಲ, ನಿನ್ನ ಜೊತೆಯಲ್ಲಿ ಯಾರೂ ಇಲ್ಲಿ ಜನಗಳೇ ಇಲ್ಲವಲ್ಲ ಅಂತಂದಾಗ ಪರಮಾತ್ಮ ಹೇಳಿದ, ನೋಡಪ್ಪ, ಇಲ್ಲಿ ಯಾರಿಗೂ ಕೂಡ ವೈಕುಂಠ ಲೋಕ ಬೇಕಾಗಿಲ್ಲ. ಯಾರೂ ನನ್ನ ಸನ್ನಿಧಿಗೆ ಬರಲಾರರು. ಪ್ರತಿಯೊಬ್ಬರೂ ಸಂಸಾರದ ವಿಷಯಗಳಲ್ಲೇ ಆಸಕ್ತರಾಗಿದ್ದಾರೆ ಹೊರತು ಈ ನನ್ನ ಜ್ಞಾನವನ್ನು ಮಾಡಿಕೊಂಡು ನನ್ನ ಸನ್ನಿಧಿಯೊಳಗೆ ಬಂದು ನೆಲೆಸ್ತಕ್ಕಂಥವರು ಯಾರೂ ಇಲ್ಲ ಅಂತಂದಾಗ ನಾರದ ಹೇಳಿದರು, ಹಾಗೆ ಕೇಳ್ತೀರಿ, ನಾನು ಭೂಲೋಕಕ್ಕೆ ಹೋಗಿ ಯಾರನ್ನಾದರೂ ನಿಮ್ಮ ಹತ್ರ ಕರ್ಕೊಂಡು ಬರ್ತೀನಿ, ಅವ್ರ ಜೊತೆಯೊಳಗೆ ನೀವು ಮಾತಾಡ್ತಾ ಕಾಲಹರಣ ಮಾಡಬಹುದಲ್ಲ ಅಂಥೇಳಿ ಅಂದಾಗ, ಯಾರಪ್ಪ ಬರ್ತಾರೆ, ಯಾರೂ ಬರೋದಿಲ್ಲ, ಅದು ಅಸಾಧ್ಯವಾಗಿರ್ತಕ್ಕಂಥದ್ದು ಅಂತ ಭಗವಂತ ನುಡಿದ. ಇಲ್ಲ, ನಾನು ಅವಶ್ಯವಾಗಿ ಭೂಲೋಕಕ್ಕೆ ಹೋಗಿ ಯಾರಾದರೂ ಒಬ್ಬ ವೃದ್ಧನನ್ನು, ವಯಸ್ಸಾಗಿರ್ತಕ್ಕಂಥ ವ್ಯಕ್ತಿಯನ್ನು ವೈಕುಂಠಕ್ಕೆ ಕರ್ಕೊಂಡು ಬರ್ತೀನಿ ಅಂತ ವಾದ. ಅಲ್ಲಿಂದ ಭೂಲೋಕಕ್ಕೆ ಬರ್ತಾ ಇದ್ದಾನೆ. ಅಲ್ಲಿ ಒಬ್ಬ ವಯಸ್ಸಾಗಿರ್ತಕ್ಕಂಥ ವ್ಯಕ್ತಿಯನ್ನು ಕೇಳ್ತಾ ಇದ್ದಾನೆ, ನೋಡು, ವೈಕುಂಠಕ್ಕೆ ಬರ್ತೀಯೇನು, ವೈಕುಂಠಕ್ಕೆ ಹೋಗು ನಡಿ ಅಂಥೇಳಿ ಅಂದಾಗ ಅವನಿಗೆ ಸಿಟ್ಟು ಬರ್ತದೆ. ನಿನಗಂತೂ ಯಾರೂ ಹಿಂದೆ ಮುಂದೆ ಇಲ್ಲ ಅಂತ ಕಾಣಿಸ್ತದೆ, ನೀನೇ ವೈಕುಂಠಕ್ಕೆ ಹೋಗಪ್ಪ, ನಾಯಕ ಬರಲಿ ಅಂಥೇಳಿ ಅಂದ. ಯಾಕಂದ್ರೆ ನನಗೆ ಸ್ತ್ರೀ ಪುತ್ರಾದಿ ಎಲ್ಲ ಈ ಸಂಪತ್ತು ಎಲ್ಲ ಪದಾರ್ಥಗಳದಾವು, ನಾನು ಇದರೊಳಗನ ಸುಖವಾಗಿದ್ದೀನಿ, ಮತ್ತು ಯಾರಿಗೆ ಸ್ತ್ರೀ ಪುತ್ರಾದಿಗಳು ಇಲ್ಲವೋ ಅವ್ರು ಮಾತ್ರ ವೈಕುಂಠಕ್ಕೆ ಬರ್ತಾರ ಅಂತಂದಾಗ ಆವಾಗ ನಾರದರು ಏನೂ ಮಾತಾಡಲಾರೆ ಮತ್ತೆ ಮುಂದೆ ಹೋದರು. ಸ್ವಲ್ಪ ದೂರ ಹೋಗೋದ ಬಳಿಕ ಒಬ್ಬ ಒಳ್ಳೆಯ ಯುವಕನಿದ್ದ, ಯೌವನಾವಸ್ಥೆಯೊಳಗಿದ್ದ. ಆವಾಗ ಅವನಿಗೆ ಕೇಳಿದ, ನೋಡಪ್ಪ, ವೈಕುಂಠಕ್ಕೆ ಬರ್ತೀಯೇನು, ಅಲ್ಲಿ ಭಗವಂತನ ಸಾನ್ನಿಧ್ಯಗಳು ಸುಖವಾಗಿರಬಹುದು ಅಂತಂದಾಗ ಆವಾಗ ಅವನು ಹೇಳ್ತಾನೆ, ನೋಡು, ಯಾವನಿಗೆ ಈ ಸಂಸಾರದ ಕಾಮನೆ ಇಲ್ಲವೋ, ಸಂಸಾರ ಸುಖ ಇದು ದುಃಖದಂಥೇಳಿ ಯಾವನು ವೈರಾಗ್ಯ ತಾಳಿದ್ದಾನೋ ಅಂಥವನಿಗೆ ವೈಕುಂಠಕ್ಕೆ ಹೋಗೋಕ್ಕೆ ಇಷ್ಟಪಡ್ತಾನೆ ಹೊರತು ನಾವು ಸಂಸಾರದೊಳಗೆ ಆಸಕ್ತರಾಗಿದ್ದೀವಿ, ನಮ್ಮ ಮನಸ್ಸಿನಲ್ಲಿ ಅನೇಕ ಕಾಮನೆಗಳಿದ್ದಾವೆ, ನಾ ಏನು ಬರೋಕ್ಕೆ ವಲ್ಯ ಅಂತ ಹೇಳಿದ. ನಾರದರು ಮತ್ತೆ ಮುಂದೆ ಸ್ವಲ್ಪ ದೂರ ಹೋದರು. ಅಲ್ಲಿ ಮತ್ತೊಬ್ಬನನ್ನು ಕೇಳ್ತಾ ಇದ್ದಾರೆ, ನೋಡಪ್ಪ, ನೀನು ವೈಕುಂಠಕ್ಕೆ ಬಂದರೆ ಅಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂಥ ಸುಖಗಳದಾವು, ನೀನು ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತಂದಾಗ ಆವಾಗ ಅವ ಹೇಳ್ತಾ ಇದ್ದ, ನೋಡಪ್ಪ, ಯಾರಾದರೂ ಕುಂಟ್ರು ಇದ್ರೆ ನೋಡು, ಅವರು ನಿನ್ನ ಜೊತೆಯೊಳಗೆ ಬರಬಹುದು, ನನ್ನ ಹತ್ರ ಅದು ಕೆಲಸ ನಡೆಯಂಗಿಲ್ಲ ಅಂತಂದಾಗ ನಾರದರು ಏನು ಮಾಡಿದರು ಅಂತಂದರೆ, ಇವನು ಯಾಕೋ ಬರ್ತಾ ಇಲ್ಲ ಅಂಥೇಳಿ ಮುಂದೆ ಆಲೋಚನೆ ಮಾಡ್ಕೊತ ಮುಂದೆ ಹೋದರು. ಅಲ್ಲಿ ಒಬ್ಬ ಒಳ್ಳೆ ಮುಪ್ಪಾವಸ್ಥೆಯಲ್ಲಿರ್ತಕ್ಕಂಥ ಮನುಷ್ಯ ಸ್ನಾನ ಮಾಡಿ ಹಣಿಯೊಳಗೆ ಮುದ್ರೆಗಳನ್ನು ಹಾಕ್ಕೊಂಡು ಭಗವಂತನ ಸ್ಮರಣ ಮಾಡ್ತಾ ಅಂಗಡಿಯೊಳಗೆ ಕೂತ್ಕೊಂಡಿದ್ದ. ಅವನನ್ನು ನೋಡಿ ಮನಸ್ಸಿನೊಳಗೆ ಅನಿಸ್ತು, ಬಹುಶಃ ಇವನು ಪರಮಾತ್ಮನ ಭಕ್ತದಾನ, ಇವನು ಅವಶ್ಯವಾಗಿ ವೈಕುಂಠಕ್ಕೆ ಬರ್ತಾನ, ಇವನನ್ನು ಹೇಗಾದರೂ ಮಾಡಿ ವೈಕುಂಠಕ್ಕೆ ಕರ್ಕೊಂಡು ಹೋಗಬೇಕು ಅಂಥೇಳಿ ಮನಸ್ಸಿನ ನಿಶ್ಚಯ ಮಾಡಿಕೊಂಡು, ಯಾಕಂದ್ರೆ ಭಗವಂತನಿಗೆ ಮಾತು ಕೊಟ್ಟು ಬಂದಿದ್ದೀನಿ, ಯಾರಾದರೂ ಒಬ್ಬರನ್ನಾದರೂ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ದೀನಿ,
ಬಹುಶಃ ನನ್ನ ವಾಕ್ಯ ಇಲ್ಲಿ ಸಫಲ ಆಗ್ತದೆ ಅಂಥೇಳಿ ಅವನ ಹತ್ರ ಬಂದು ಕೇಳ್ತಾ ಇದ್ದಾನೆ. ಏನಪ್ಪ ಧನಿಕನೇ, ಈ ಸಂಸಾರ ಅನ್ನುವಂಥದ್ದು ದುಃಖ ರೂಪದ. ಎಲ್ಲ ಸುಖವನ್ನು ಕಳಿತಕ್ಕಂಥವನು ಯಾರು, ದುಃಖವನ್ನು ಕಳಿತಕ್ಕಂಥವನು ಯಾರು ಅಂದ್ರೆ ಪರಮಾತ್ಮದಾನ. ಅದಕ್ಕೆ ನಿನ್ನನ್ನು ವೈಕುಂಠ ಕರ್ಕೊಂಡು ಹೋಗಬೇಕು ಅಂತ ಮಾಡಿದ್ದೀನಿ. ವೈಕುಂಠದೊಳಗೆ ಕೇವಲ ಸುಖ ಅದು, ಅಲ್ಲಿ ದುಃಖ ಅನ್ನುವಂಥದ್ದಿಲ್ಲವೇ ಇಲ್ಲ ಅಂದಾಗ ಆವಾಗ ಆ ಧನಿಕ ಹೇಳ್ತಾನೆ, ನಾರದರನ್ನು ಕುರಿತು, ಸ್ವಾಮಿಗಳೇ, ನನಗೇನೋ ವೈಕುಂಠಕ್ಕೆ ಬರಬೇಕನ್ನೋ ಇಚ್ಛಾ ಅದ, ಆದರೆ ಇನ್ನೂ ನಮ್ಮ ಮಗ ಇನ್ನೂ ಬಾಲಕಾವಸ್ಥೆಯೊಳಗದಾನ. ಅವನಿಗಿನ್ನೂ ಸ್ವಲ್ಪ ಯೌವನಾವಸ್ಥೆಗೆ ಬಂದ ಅಂತಂದ್ರೆ ಈ ಮನೆ ಕಾರ್ಯಗಳನ್ನು ಅವನಿಗೆ ಒಪ್ಪಿಸಿ ಆವಾಗ ನಾನು ವೈಕುಂಠಕ್ಕೆ ಬರ್ತೀನಿ ಅಂತಂದ. ಆಗಲಿ ಬಿಡಪ್ಪ ಅಂಥೇಳಿ ಮತ್ತೆ ನಾರದರು ಸಂಚಾರ ಮಾಡಿಕೊಂಡು ಪುನಃ ಬಂದರು. ಅಷ್ಟೊತ್ತಿಗೆ ಬಂದು ನಾರದರು ಕೇಳ್ತಾ ಇದ್ದಾರೆ, ಪುನಃ ಹತ್ತಿರ ಬಂದು ಕೇಳ್ತಾ ಇದ್ದಾರೆ, ನೋಡಪ್ಪ ನಿನ್ನ ಮನಸ್ಸು ನಿನ್ನ ಮಗ ಆಗಲೇ ವಯಸ್ಸಿಗೆ ಬಂದಾನ, ಇನ್ಮೇಲಾದ್ರೂ ವೈಕುಂಠಕ್ಕೆ ನಡಿ ಹೋಗೋಣ ಅಂತಂದಾಗ ಆವಾಗ ಆ ವೃದ್ಧ ಏನು ಹೇಳಿದ ಅಂತಂದ್ರೆ, ನೋಡಿ ಇನ್ನೂ ನಮ್ಮ ಮಗನಿಗೆ ಸಂತಾನ ಆಗಿಲ್ಲ, ಅವನಿಗೇನಾದರೂ ಒಂದು ಮಗು ಹುಟ್ಟಿತು ಅಂತಂದ್ರೆ ಆವಾಗ ನಾನು ಬರ್ತೀನಿ ಅಂತಂದ. ಮತ್ತು ಕೆಲವು ಕಾಲ ನಾರದರು ಅಲ್ಲಿಂದ ಹೊರಟು ಹೋದರು. ಮತ್ತೆ ಪುನಃ ಬರ್ತಾ ಇದ್ದಾರೆ. ಬಂದು ಮತ್ತೆ ಕೇಳಿದರು, ಏನಪ್ಪ ಈಗ ನಿನಗೆ ಮೊಮ್ಮಗನು ಹುಟ್ಟಿದಾನ, ಇನ್ನಾದರೂ ಕೂಡ ವೈಕುಂಠಕ್ಕೆ ಹೋಗೋಣ ಬಾ ಅಂತಂದಾಗ ಅವಾಗಂತಾನ, ಸ್ವಾಮಿಗಳ ಇನ್ನೂ ಮೊಮ್ಮಗನದು ಮದುವೆ ಆಗಿಲ್ಲ, ಅವನು ಮದುವೆ ಅಷ್ಟು ಮಾಡಿ ಬರ್ತೀನಿ, ಈ ಸ್ವಲ್ಪ ಕಾಲ ಹೋಗ್ರಿ ಆಮೇಲೆ ಬರ್ತೀನಿ ಅಂಥೇಳಿ ಅಂದ. ಆವಾಗ ಆಗಲಿ ಅಂಥೇಳಿ ನಾರದರು ಹೊರಟು ಹೋಗ್ತಾ ಇದ್ದಾರೆ. ಪುನಃ ಬಂದಾಗ ಏನಾಗಿತ್ತು ಅಂತಂದರೆ ಅವ ಆಗಲೇ ತೀರ್ಕೊಂಡು ಬಿಟ್ಟಿದ್ದ. ಆವಾಗ ಆ ಹುಡುಗನ ಕೇಳ್ತಾರೆ ನಾರದರು ಬಂದು, ಎಲ್ಲಿದಾನಪ್ಪ ನಿಮ್ಮ ತಂದೆ ಅಂತಂದಾಗ, ನೋಡ್ರಿ ಅವ ತೀರ್ಕೊಂಡು ಬಿಟ್ಟ ಅಂತಂದರು. ಆವಾಗ ನಾರದರು ತಮ್ಮ ಜ್ಞಾನದೃಷ್ಟಿಯಿಂದ ನೋಡ್ತಾ ಇದ್ದಾರೆ. ಅದ ಮನೆಯೊಳಗೆ ಅವ ಸರ್ಪಾಗಿ ಬಂದಿದ್ದ, ಅಲ್ಲಿರ್ತಕ್ಕಂಥ ಸಂಪತ್ತನ್ನು ಅವನು ಕಾಯ್ತಾ ಇದ್ದ. ಆವಾಗ ನಾರದರು ಕೇಳಿದರು, ನೋಡಪ್ಪ ಈಗ ನೀ ಸರ್ಪಾಗಿ ಹುಟ್ಟಿ ಈಗಾದರೂ ಕೂಡ ನಡಿ ವೈಕುಂಠಕ್ಕೆ ಹೋಗೋಣ ಅಂತಂದಾಗ ಅವಾಗಂತ ನಾವು ನೋಡ್ರಿ ಹಣವನ್ನು ರಕ್ಷಣೆ ಮಾಡಲಿಕ್ಕೆ ಇನ್ನೂ ಈ ಹುಡುಗರಿನ್ನೂ ಯೋಗ್ಯರಾಗಿಲ್ಲ, ನಾನು ಅದನ್ನು ರಕ್ಷಣೆ ಮಾಡಬೇಕು, ಅದಕ್ಕೆ ಇವ್ರಿಗೆ ಯಾವಾಗ ಹಣವನ್ನು ರಕ್ಷಣೆ ಮಾಡ್ತಕ್ಕಂಥ ಯೋಗ್ಯತೆ ಬರ್ತದಲ್ಲ ಆವಾಗ ನಾನು ಬರ್ತೀನಿ ಅಂಥೇಳಿ ಆ ವೃದ್ಧ ಸರ್ಪನ ಜನ್ಮ ಪಡ್ಕೊಂಡಿದ್ದನವ ಅಂದ. ಆವಾಗ ಪುನಃ ಅಲ್ಲಿಂದ ನಾರದರು ಹೊರಟು ಹೋದರು. ಮತ್ತೆ ಕೆಲವು ಕಾಲ ಆದ ಬಳಿಕ ಮತ್ತೆ ಬರ್ತಾ ಇದ್ದಾರೆ. ಈಗ ಅವನಿಗೆ ಸರ್ಪದ ಜನ್ಮ ಹೋಗಿತ್ತು. ಆ ಮನೆಯೊಳಗೆ ನಾಯಿಯಾಗಿ ಹುಟ್ಟಿ ಬಂದಿದ್ದ, ಮನೆ ಬಾಗಿಲದೊಳಗೆ ಕುಳಿತಿದ್ದ. ಆವಾಗ ನಾರದರು ಬಂದು ಕೇಳ್ತಾ ಇದ್ದಾರೆ, ಏನಪ್ಪ ಈಗ ನಿನಗೆ ಸರ್ಪ ಜನ್ಮ ಹೋಗಿ ಈಗ ನಾಯಿಯಾಗಿ ಹುಟ್ಟಿ ಬಂದು ಇನ್ನಾದರೂ ಹೋಗು ನಡಿ ಅಂಥೇಳಿ ಅಂದರು. ವೈಕುಂಠಕ್ಕೆ ಹೋಗೋನು, ಅಲ್ಲಿ ಪರಮಾತ್ಮನ ಸನ್ನಿಧಿಗಿರಾಕತ್ತಿ ಅಂತಂದಾಗ ಆವಾಗ ಅವ ಹೇಳ್ತಾನೆ, ನೋಡಪ್ಪ ನಮ್ಮ ಮನೆಗೆ ಕೆಲವರು ಪರಿಚಿತರು ಬರ್ತಾರೆ, ಅಪರಿಚಿತರು ಬರ್ತಾರೆ, ಅವರನ್ನು ಗುರ್ತು ಹಿಡಿದು ಯಾರು ನಮ್ಮ ಮಗನ ಸ್ನೇಹಿತರದಾರ ಮತ್ತು ನಮ್ಮ ಬಂಧು ಬಾಂಧವರದಾರ ಅವ್ರನ್ನ ಮಾತ್ರ ಒಳಗೆ ಬಿಡ್ತೀನಿ, ಇಲ್ಲಿಕಂದ್ರೆ ಯಾರು ಕಳ್ಳರು ಬಂದು ಮತ್ತು ನಮ್ಮ ಹಣ ಕದ್ಕೊಂಡು ಹೋದರೆ ಹೇಗೆ, ಅದಕ್ಕೆ ನನಗೇನು ಸದ್ಯ ವೈಕುಂಠಕ್ಕೆ ಬರೋಕ್ಕಾಗೋದಿಲ್ಲ ಅಂತ ಅಂದ. ನಾರದರಂದರು, ಇವಂತೂ ವೈಕುಂಠಕ್ಕೆ ಬರಂಗೆ ಕಾಣಂಗಿಲ್ಲ ಅಂತ ಅವನಿಗೆ ಗುರ್ತಾಯ್ತು. ಹೋಗಲಿ ಅವನ ಹೆಂಡತಿಯನ್ನಾದರೂ ಕೇಳೋಣ ಅಂಥೇಳಿ ಅವನ ಹೆಂಡತಿ ಹತ್ತಿರಕ್ಕೆ ಬಂದು ನಾರದರು ಕೇಳ್ತಾ ಇದ್ದಾರೆ, ಏನವ್ವ ತಾಯಿ, ನಿನ್ನ ಪತಿ ಎನ್ನುವಂಥವನು ಈಗ ಮೊದಲು ಮಾನವ ಜನ್ಮದಲ್ಲಿದ್ದ, ಈಗ ಅವ ಅಂತೂ ಸತ್ತು ಹೋಗಿ ಈಗ ನಾಯಿಯಾಗಿ ಹುಟ್ಟಿ ಬಂದಾನ, ಮತ್ತು ಅವ ಅಂತೂ ವೈಕುಂಠಕ್ಕೆ ಬರಾಕ್ವಲ್ಲಿ ಅಂತಾನ, ಮತ್ತು ನೀನಾದರೂ ಬರ್ತೀಯೇನು ಅಂತಂದ್ರೆ ಅವಾಗ ಅಕ್ಕಿ ಹೇಳ್ತಾಳೆ, ಹೌದ್ರಿ ನನ್ನ ಗಂಡ ಸತ್ತು ಹೋಗಿದಾನ, ಆದರೆ ನನ್ನ ಮನೆಯಲ್ಲಿರ್ತಕ್ಕಂಥ ಎಲ್ಲ ಭಾರ ನನಗೆ ಬಿದ್ದದ, ಇವಾಗ ನಾ ಇಲ್ದ ಹೋದ್ರೆ ಈ ಮನೆತನ ನಡೆಯಂಗಿಲ್ಲ, ಸ್ವಲ್ಪ ಇನ್ನೂ ಕೆಲಸಗಳದಾವು, ಅವುಗಳನ್ನೆಲ್ಲ ನೆರವೇರಿಸಿದ ಮೇಲೆ ನಾ ಬರ್ತೀನಿ ಅಂತಂದಾಗ ಮತ್ತೆ ಪುನಃ ನಾರದರು ಕೆಲವು ಕಾಲ ಕಳೆದ ನಂತರದಲ್ಲಿ ಬಂದು
ನೋಡ್ತಾ ಇದ್ದಾರೆ. ಆವಾಗ ಆಕೆಯೂ ಕೂಡ ಏನಾಗಿದ್ಲು ಅಂತಂದ್ರೆ ಸತ್ತು ಹೋಗಿದ್ಲು. ಅವು ಒಂದು ಆಕೆಯೂ ಕೂಡ ನಾಯಿ ಜನ್ಮ ಬಂದಿತ್ತು. ಆಕೆ ಹೆಣ್ಣು ನಾಯಿಯಾಗಿ ಹುಟ್ಟಿ ಬಂದಿದ್ಲು. ಆವಾಗ ನಾರದರಂತ ಇದ್ದಾರೆ, ಈ ನಾಯಿಯಾಗಿ ಹುಟ್ಟಿದಳಲ್ಲ ಈಕಿ, ಈಗಲಾದರೂ ಕೇಳೋಣ ಅಂಥೇಳಿ ಏನವ್ವ ತಾಯಿ ವೈಕುಂಠಕ್ಕೆ ಬರ್ತೀಗಾದರೂ ಹೋಗು ನಡಿ ಅಂತಂದಾಗ ಆವಾಗ ಆಕೆ ಅಂತಾಳ, ನನಗೆ ಇದೇ ಜನ್ಮದೊಳಗನ ಸುಖ ಅನ್ನುವಂಥದ್ದದ, ವೈಕುಂಠದೊಳಗೆ ಏನು ಅಲ್ಲಿ ಸುಖ ಅದ, ಅಲ್ಲೇನು ನಾ ಏನು ಬರಕ್ಕೆ ಒಲ್ಯ ಅಂಥೇಳಿ ಹೇಳ್ತಾ ಇದ್ದಾಳೆ. ಆವಾಗ ನಾರದರಂತ ಇದ್ದಾರ, ಗಾಬರಿ ಆಗಿಬಿಡ್ತು. ನೋಡಿ, ಮರ್ತ್ಯಲೋಕದೊಳಗೆ ಇಂಥ ವಿಷಯಗಳಲ್ಲಿನೇ ಸುಖ ಅದಂಥೇಳಿ ಪ್ರತಿಯೊಬ್ಬರು ವಿಷಯಾಸಕ್ತರಾಗಿದ್ದಾರೆ. ಭಗವಂತನ ಮಾತು ಯಾವಾಗಲೂ ಸತ್ಯದ. ಯಾಕಂದರೆ ಈ ಸಂಸಾರದೊಳಗೆ ಹೆಂಡತಿ ಆಗಲಿ ಮಕ್ಕಳಾಗಲಿ ಇವುಗಳಲ್ಲಿಯೇ ಅಹಂಕಾರ ಮಮಕಾರಗಳಿಂದ ಜನ ಕೂಡ್ಕೊಂಡಿದ್ದಾರ. ವೈಕುಂಠವನ್ನು ಯಾರೂ ಇಚ್ಛಾ ಮಾಡೋದಿಲ್ಲ ಅಂಥೇಳಿ ಈ ಪ್ರಕಾರವಾಗಿ ನಾರ ತಿಳ್ಕೊಂಡು ಹಾಗೆ ಹೋಗಿಬಿಟ್ರಂತ. ಹಂಗೆ ನಾವು ಈ ಸಂಸಾರ ಅನ್ನುವಂಥದ್ದು ಇದು ಅಸಾರ, ಇದು ದುಃಖ ರೂಪ ಅದಂತ ನಾವು ತಿಳ್ಕೊಂಡ್ರೂ ಕೂಡ ಇದರೊಳಗೆ ಮೋಹ ಅನ್ನುವಂಥದ್ದು ಇದು ದೂರ ಆಗ್ತದೇನೋ ಅಂತಂದರೆ ಇಲ್ಲ. ಈ ಮೋಹ ಅನ್ನುವಂಥದ್ದು ಮನುಷ್ಯನನ್ನು ಅತಿಯಾಗಿ ಕಾಡ್ತಾ ಇರ್ತದೆ. ಅದಕ್ಕೆ ಇಲ್ಲಿ ಆಚಾರ್ಯ ಹೇಳ್ತಾ ಇದ್ದಾರೆ, ನಾವು ಭಗವಂತನ ಒಂದು ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು, ನಾವು ಪರಮಾತ್ಮನ ಜ್ಞಾನವನ್ನು ಮಾಡಿಕೊಂಡು ಮುಕ್ತರಾಗಬೇಕು ಅಂತ ಹೇಳ್ತಾ ಇದ್ದಾರೆ. ಆಶೆಗೆ ಸತ್ತುದು ಕೋಟಿ, ಆಮಿಷಕ್ಕೆ ಸತ್ತುದು ಕೋಟು, ಹೆಣ್ಣಿಂಗೆ ಮಣ್ಣಿಂಗೆ ಹೊನ್ನಿಂಗೆ ಸತ್ತುದು ಕೋಟಿ ಕೋಟಿ, ನಿನಗಾಗಿ ಸತ್ತವರನ್ನು ಒಬ್ಬರನ್ನು ಕಾಣೆಂದಾತ ನಮ್ಮ ಅಂಬಿಗರ ಚೌಡಯ್ಯ ಅಂತ ಹೇಳ್ತಾ ಇದ್ದಾರೆ. ಈ ಸಂಸಾರದೊಳಗೆ ಆಶೆಗೋಸ್ಕರವಾಗಿ ಕೋಟಿ ಕೋಟಿ ಜನ ಸತ್ತು ಹೋಗಿದ್ದಾರೆ. ಆಮಿಷಕ್ಕೆ ಕೋಟಿ ಕೋಟಿ ಜನ ಸತ್ತಾರ. ಹೆಣ್ಣು ಹೊಣ್ಣು ಮಣ್ಣಿಂಗೆ ಸತ್ತವರು ಕೋಟಿ ಕೋಟಿ. ಅಂದರೆ ಈ ಸಮಸ್ತ ಜೀವರಾಶಿಗಳು ಪ್ರಾಪಂಚಿಕವಾಗಿರ್ತಕ್ಕಂಥ ವಿಷಯಗಳಲ್ಲಿಯೇ ಆಸಕ್ತರಾಗಿ ಅವರು ತಮ್ಮ ಜನ್ಮವನ್ನು ಕಳ್ಕೊಂಡಿದ್ದಾರೆ. ಆದರೆ ನಿನಗಾಗಿ ಸತ್ತವರನ್ನು ಒಬ್ಬರನ್ನು ಕಾಣೆನಂದಾತ ಅಂಬಿಗರ ಚೌಡಯ್ಯ. ಅಂದರೆ ಪರಮಾತ್ಮನಾದ ಅವನನ್ನು ಪೂಜಿಸಿ, ಅವನನ್ನು ಭಜಿಸಿ, ಅವನ ಸೇವಾದಿಗಳನ್ನು ಮಾಡಿ ಭಗವತ್ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ಜನ್ಮ ಸಾರ್ಥಕವನ್ನು ಮಾಡಿಕೊಂಡಿರ್ತಕ್ಕಂಥವರು ಈ ಲೋಕದೊಳಗೆ ಯಾರಾದರೂ ಅದಾರೇನು ಅಂತಂದ್ರೆ ಇಲ್ಲ. ಒಬ್ಬರೇನೋ ಕಾಣೆನಂದಾತ ಅಂಬಿಗರ ಚೌಡಯ್ಯ ಅಂತ ಹೇಳಿದರು. ಒಬ್ಬರೂ ಕೂಡ ಅಂಥವರು ನನಗೆ ದೊರಕಲೇ ಇಲ್ಲ ಅನ್ನುವಂಥ ಮಾತನ್ನು ಭಾಳ ಸುಂದರವಾಗಿ ಶರಣರು ಕೂಡ ತಮ್ಮ ವಚನಗಳಲ್ಲಿ ಹೇಳ್ಕೊಂಡು ಬಂದಾರ. ಅದಕ್ಕೆ ನಾವು ನಮ್ಮ ಆಯುಷ್ಯವನ್ನು ಆದಷ್ಟು ಭಗವಂತ ಕೊಟ್ಟಾನಲ್ಲ, ನಾವು ಬಾಲ್ಯ ಯೌವನ ಮುಪ್ಪು ಅನ್ನುವಂಥ ಈ ಅವಸ್ಥೆಗಳನ್ನು ಹೊಂದ್ತಾ ಇದ್ದೀವಿ. ಆದಷ್ಟು ನಾವು ಶೀಘ್ರವಾಗಿ ಭಗವಂತನ ಜ್ಞಾನವನ್ನು ಮಾಡಿಕೊಂಡು ನಾವು ಮುಕ್ತರಾಗಬೇಕು. ಮುಕ್ತಿಯನ್ನು ಪಡಿಲಿಕ್ಕೆ ಈ ಮನುಷ್ಯ ಜನ್ಮ ಅನ್ನುವಂಥದ್ದು ನಮಗೆ ಭಗವಂತ ಕೊಟ್ಟಾನ. ಅದಕ್ಕೆ ಈ ಜನ್ಮದೊಳಗೆ ಯಾವತ್ ಸ್ವಸ್ಥಮಿದಂ ದೇಹಂ ಯಾವನ್ ಮೃತ್ಯುಶ್ಚ ದೂರತಃ ತಾವತ್ ಆತ್ಮಹಿತಂ ಕುರ್ಯಾತ್ ಮರಣೆ ಕಿಂ ಕರಿಷ್ಯತಿ ಅಂತ ಹೇಳ್ತಾರೆ. ಈ ಶರೀರ ಅನ್ನುವಂಥದ್ದು ಸದೃಢ ಇರುವಾಗಲೇ, ಅಂದರೆ ಯೌವನ ಕಾಲದೊಳಗನ ನಾವು ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು. ಇದು ಮುಪ್ಪಾವಸ್ಥೆಯೊಳಗೆ ಕಣ್ಣು ಕಾಣಂಗಿಲ್ಲ. ಗುರುಸ್ಥಾನಕ್ಕೆ ಹೋಗಿ ಗುರುಗಳ ದರ್ಶನ ಮಾಡ್ಕೊಳ್ಬೇಕು ಅಂತಂದ್ರೆ ನಮಗೆ ಕಣ್ಣು ಕಾಣಿಸ್ತಿರೋದಿಲ್ಲ. ಕಿವಿಗಳು ಕೂಡ ಮಂದಾಗಿ ಹೋಗ್ಬಿಡ್ತಾವೆ, ಕಿವಿನೂ ಕೇಳಿಸಂಗಿಲ್ಲ. ಅವ್ರು ಹೇಳಿರ್ತಕ್ಕಂಥ ಉಪದೇಶವನ್ನು ಕೇಳಲಿಕ್ಕೆ ಅವಾಗ ನಾವು ಅಶಕ್ತರಾಗಿರ್ತೀವಿ. ನಮ್ಮ ಕೈಕಾಲೊಳಗೂ ಶಕ್ತಿ ಇರಂಗಿಲ್ಲ. ಹೋಗಿ ಮಠಕ್ಕೆ ಹೋಗಿ ಸೇವಾ ಮಾಡುವಂಥ ಸಾಮರ್ಥ್ಯ ನಮಗಿರುವುದಿಲ್ಲ. ಅದಕ್ಕೆ ಯಾವಸ್ತಸ್ಥ ಮಿದಂ ದೇಹಂ ಯಾವನ್ ಮೃತ್ಯುಶ್ಚ ದೂರತಃ, ಇನ್ನೂ ಮೃತ್ಯು ದೂರ ಇದ್ದಾಗಲೇ ಭಗವಂತನ ಜ್ಞಾನ ಮಾಡ್ಕೋಬೇಕಂತ, ಆತ್ಮದರ್ಶನ ಮಾಡಿಕೊಳ್ಬೇಕು ಅಂತ ಹೇಳ್ತಾರೆ. ತಾವತ್ ಆತ್ಮಹಿತಂ ಕುರ್ಯಾತ್, ಆ ಸಮಯದೊಳಗನ ಅಂದರೆ ನಾವು ಯೌವನ ಕಾಲದೊಳಗನ ಆ ಭಗವಂತನ ಧ್ಯಾನಾದಿಗಳನ್ನು ಮಾಡಿ ಗುರುಗಳಿಂದ ಆತ್ಮಜ್ಞಾನ ಮಾಡಿಕೊಂಡು ನಾವು ಮೋಕ್ಷವನ್ನು ಸಂಪಾದನೆ ಮಾಡಿಕೊಳ್ಬೇಕು. ಮರಣಾಂತೆ ಕಿಂ ಕರಿಷ್ಯತಿ, ಮರಣ ಬಂದ ಸಮಯದೊಳಗೆ ಯಮ ಪಾಶ ಹಾಕುವಾಗ ನಾ ಇನ್ನೂ ತತ್ವಜ್ಞಾನ ಮಾಡಿಕೊಂಡಿಲ್ಲ, ನಾನು ಮುಕ್ತಿ ಪಡ್ಕೋಬೇಕು ಅಂತಂದರೆ ಯಮ ಕೇಳ್ತಾನೇನು ಅಂತಂದ್ರೆ ಇಲ್ಲ, ಪಾಶ ಹಾಕಿ ನಮ್ಮನ್ನು ಒಯ್ದು ಬಿಡ್ತಾ ಇದ್ದಾನೆ.
ಅದಕ್ಕೆ ಕ್ಷಣಂ ಬಾಲೋ ಭೂತ್ವ ಕ್ಷಣಮಪಿ ಯುವಾ ಕಾಮರಸಿಕಃ ಕ್ಷಣಂ ವಿತ್ತೈರ್ಹೀನಃ ಕ್ಷಣಮಪಿ ಸಂಪೂರ್ಣ ವಿಭವಃ. ಅದಕ್ಕೆ ನೀತಿಕಾರ ಹೇಳ್ತಾನೆ, ಕೆಲವು ಕಾಲ ಬಾಲಕನಾಗಿ ಆಟ ಪಾಠಗಳಲ್ಲಿ ಕಳೆದ, ಕೆಲವು ಕಾಲ ಯುವಕನಾಗಿ ಈ ಸಂಸಾರದ ವಿಷಯ ರಸಗಳನ್ನು ಅನುಭೋಗ ಮಾಡಿದ. ಅದಕ್ಕೆ ಕ್ಷಣಂ ಬಾಲೋ ಭೂತ್ವ ಕ್ಷಣಮಪಿ ಚ ಯುವಾ ಕಾಮರ್ಷಿಕಃ ಅಂತ ಹೇಳ್ತಾರೆ. ಯೌವನಾವಸ್ಥೆಯೊಳಗೆ ಕಾಮುಕನಾಗಿ ಅನೇಕ ಕಾಮಗಳಿಂದ ಕೂಡಿಕೊಂಡು ತನ್ನ ಜೀವನವನ್ನು ಕಳೀತಾ ಇದ್ದಾನೆ. ಮತ್ತು ಯಾವಾಗ ವೃದ್ಧಾವಸ್ಥೆ ಎನ್ನುವಂಥದ್ದು ಇವನಿಗೆ ಪ್ರಾಪ್ತವಾಯಿತು ಅಂತಂದ್ರೆ, ಸ್ವಲ್ಪ ಕಾಲ ಹಣದಿಂದಲೂ ಕೂಡ್ಕೊಂಡಿರ್ತಾನೆ, ಇನ್ನು ಸ್ವಲ್ಪ ಸಮಯ ಸಂಪೂರ್ಣ ಹಣ ಇಲ್ಲದವನಾಗಿ ಈ ರೀತಿ ತನ್ನ ಸಮಯವನ್ನು ಕಳೀತಾನೆ. ಜರಾಜೀರ್ಣ ರಂಗೈ ನಟ ಇವ ಒಲಿ ಮಂಡಿತತನು ನರಸಂಸಾರಾಂತೆ ವಿಶತಿ ಯಮಧಾನಾವವನಿಕಾಂ ಅಂತ ಹೇಳಿದರು. ಅಂದರೆ ಯಾವಾಗ ಮುಪ್ಪಾವಸ್ಥೆ ಅನ್ನುವಂಥದ್ದು ಅಡರಿ ಬಿಡ್ತದೋ ಆವಾಗ ಅವನ ಚರ್ಮೆಲ್ಲ ಸುಕ್ಕಗಟ್ಟೆ ಹೋಗಿಬಿಡ್ತದೆ, ಶರೀರ ಎಲ್ಲ ಕ್ಷೀಣಾಗಿ ಹೋಗಿಬಿಡ್ತದೆ. ಹೆಂಗೆ ನಾಟಕ ರಂಗದ ಮೇಲೆ ಬರುವಂಥ ನಟ ಹೆಂಗೆ ತನ್ನ ನಟನೆಯನ್ನು ಮಾಡಿ ಹೆಂಗೆ ಮರೆಯಾಗಿ ಹೋಗ್ತಾ ಇದ್ದಾನೋ ಹಂಗೆ ಈ ಜೀವನೂ ಕೂಡ ಸಂಸಾರದ ಕೊನೆಗೆ ಯಮಪುರಿ ತೆರೆಯೊಳಗೆ ಮರೆಯಾಗಿ ಬಿಡ್ತಾ ಇದ್ದಾನ. ಅದಕ್ಕೆ ನಾವು ಈ ಜೀವನದೊಳಗೆ ನಾವು ಪರಮಾತ್ಮವನ್ನು ಜ್ಞಾನ ಮಾಡಿಕೊಂಡು ಮುಕ್ತರಾಗಬೇಕು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಮತ್ತೆ ಮುಂದಿನ ಶ್ಲೋಕವನ್ನು ನಾಳೆ ವಿಚಾರ ಮಾಡೋಣ ಅಂತ ಹೇಳ್ತಾ, ಓಂ ತತ್ಸತ್.